ಕರುಣಿಸಿ ಕಾಯೋ ನನ್ನಪ್ಪ ದೇವನೇ, ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ. ಈ ನೆಲವನ್ನು ನಂಬಿಕೊಂಡು ರೈತನೇ ರಾಷ್ಟ್ರದ ಸಂಪತ್ತಂತ
ನನ್ನ ಪತಿ ದೇವರು ಹಗಲು ರಾತ್ರಿ ಎನ್ನದೇ ನಿನ್ನನ್ನೇ ನಂಬಿ ದುಡಿತಾ ಇದ್ದಾರೆ ತಾಯಿ. ಅವರನ್ನು ಕಾಪಾಡುವ ಭಾರ ನಿನ್ನದು. ಈ ಪವಿತ್ರವಾದ ನೆಲವನ್ನು ಮರೆತು ಕುಲ ಕುಲ ಅಂತ ಬಡೆದಾಡುವ ಈ ದುಷ್ಟ ಜನರನ್ನು ಸಂಹರಿಸಿ ಈ ಮಣ್ಣಿನ ಮಕ್ಕಳನ್ನು ಉದ್ಧರಿಸಮ ತಾಯಿ. ನಿನಗೆ ನಾನು ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದೆಲ್ಲ ಪೂಜಾ ಸಂಭ್ರಮ ಅದ್ಭುತವಾಗಿದೆಯಲ್ಲ? ಬನ್ನಿ ಸ್ವಾಮಿ, ಶ್ರೀ ಮುರುನಾಳ ಖಂಡೇಶ್ವರನ ಕೃಪಾವಾಣಿಯಂತೆ ಈ ದೇವಿಯ ಪಾರಾಯಣ ಮುಗಿಸಿದೆ ನೋಡಿ. ಮೊದಲು ದೇವಿಗೆ ನಮಸ್ಕರಿಸಿ ನಂತರ ಪ್ರಸಾದ ಸ್ವೀಕರಿಸಿರಂತೆ. ಎಂತ ಅಚಲವಾದ ಭಕ್ತಿ ಇದೆ ಲಕ್ಷ್ಮಿ ನಿನ್ನದು. ನಿನ್ನ ಈ ಅಪೂರ್ವವಾದ ಭಕ್ತಿಯಿಂದಲೇ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಕಟಿಲು ಪರಮೇಶ್ವರಿಯಾದ ಈ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಆ ಮಳೆರಾಯನನ್ನು ಕರೆಯಿಸಿ ಚಿನ್ನ ಬೆಳೆಯುವ ಈ ಮಣ್ಣಲ್ಲಿ ರೈತರ ಉಸಿರೇ ಈ ನಾಡಿನ ಹಸಿರೆ ಎಂದು ಹರಿಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜಾ ಫಲದಿಂದ. ಸ್ವಾಮಿ, ಎಂತ ವಾಗ್ದಾನವಿದೆ ಈ ನಿಮ್ಮ ಆಶೀರ್ವಾದದಲ್ಲಿ. ಅದ್ಭುತವಾದ ಶಕ್ತಿಯಿಂದಲೇ ಭಕ್ತಿ, ಈ ಭಕ್ತಿಯಿಂದಲೇ ಮುಕ್ತಿ ಅಲ್ಲವೇ? ಹೌದು ಲಕ್ಷ್ಮಿ, ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರೂ ಪಾಂಡವರ ಧರ್ಮ ಭಕ್ತಿಗೆ ಆ ಕೃಷ್ಣ ಅಕ್ಷಯ ಪಾತ್ರೆ ನೀಡಿ ಕಾಪಾಡಿದಂತೆ ಇಂದು ಈ ನಿನ್ನ ಪೂಜೆ ನನಗೆ ಪವಾಡವೇ ಸರಿ. ಅಂದ್ರೆ ಈ ನಿಮ್ಮ ಮಾತಿನಲ್ಲಿ ಈ ಪ್ರಶಸ್ತಿಯ ಗುಟ್ಟ ಅಡಗಿರ್ಬೇಕಲ್ವೇ? ಹೌದು ಲಕ್ಷ್ಮಿ, 3 ವರ್ಷ ಮಳೆ ಹೋಗಿ ಬರದ ಭೀಕರ ಕರಾಳ ಛಾಯೆ ಬೀಸಿದರು ಈ ಸಲ ಸಂಪೂರ್ಣ ಬೆಳೆ ಬಂದು ಕರ್ನಾಟಕ ಇತಿಹಾಸದಲ್ಲೇ ಗುರುತಿಸಿದಳು. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಕ್ಕಾಗಿ ಕರ್ನಾಟಕ ಸರ್ಕಾರ ಈ ವರ್ಷ ನನಗೆ ಪ್ರಗತಿಪರ ಉತ್ತಮ ರೈತನೆಂದು ಪ್ರಶಸ್ತಿ ನೀಡಿ ಗೌರವಿಸಿತು. ಅದು ಈ ನಿನ್ನ ಪೂಜೆಯಿಂದ. ಸ್ವಾಮಿ, ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ರೈತನೇ ಈ ರಾಷ್ಟ್ರದ ಸಂಪತ್ತು ಅಂತ ಈ ರೈತನ ಮಕ್ಕಳ ಹೆಸರು ಈ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿದೆ ಉಳಿತಲ್ವಾ? ನಿಮ್ಮಂತವ್ರನ್ನು ಪಡಿಬೇಕಾದ್ರೆ ನಾನು ತುಂಬಾ ಭಾಗ್ಯಶಾಲಿ. ಅದರಲ್ಲೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಧಾಂಗಿಣಿ ಎಂಬ ಈಶ್ವರಿ ಶಕ್ತಿಯಿಂದ ಕೋಪ ತಾಪವನ್ನು ಅಳಿಸಿ ಧಾರೇಸು ದಾಸಿ ಕರ್ಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಪೂಜೇಸು ಮಾತಾ ಸೇನಾ ಸುರಂಬ ಕ್ಷಮಯ ದರಿತ್ರೆ ಎಂಬ 6 ಗುಣಗಳನ್ನು ಹೊಂದಿ ಶ್ರೀಮತಿಯಾಗಿ ನೀ ನನಗೆ ಸತಿಯಾಗಿ ಬಂದು ಸಂಸಾರ ಎಂಬ ಈ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನ ಸವಾರದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ನಾವೆಲ್ಲ ನಿಮಿತ್ತ ಮಾತ್ರ. ಅದನ್ನೆಲ್ಲ ನಡೆಸುವನೇ ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ, ಇಷ್ಟೇ ಲಕ್ಷ್ಮಿ, ಪತಿರುತೆಯ ಪಟ್ಟ ಹೊತ್ತು ಇಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಾ ಸಕ್ತಳಾಗಿ ಪತಿಯೇ ಪರದೈವ ಪತಿಯೇ ಸರ್ವಸ್ವ ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ಮಹಾಸತಿ ಅನುಸೂಯಳಂತೆ ನನ್ನ ಕೀರ್ತಿಯ ಕಳಸವಾದ ನೀನು ಸಾಮಾನ್ಯಳೇ. ರಾತ್ರಿ ಹಗಲೆನ್ನದೆ ಕಸ ಕಡ್ಡಿ ಕಿತ್ತು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ನನ್ನ ಮನೆಯ ಭಾಗ್ಯ ದೇವತೆ. ಇದೆಂತ ಹೊಗಳಿಕೆ? ಛೀ, ಹೋಗಿ, ನನ್ಗೇನ್ ನಾಚಿಕೆ ಆಗತ್ತೆ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಬ್ಬರಿಸಿ ಹೇಳುವ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಗೆ ನೀನೇ ಹೆತ್ತು ತಾಯಿಯಾಗಿ ತುತ್ತು ಮಾಡಿ ಉಣಿಸಿ ತಿನಿಸಿ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಹೆಸರು ಕರೆಸಿದ ಈ ಮಾತು ಸತ್ಯ. ಸ್ವಾಮಿ, ಅಲ್ಪ ವಿದ್ಯಾವಂತಳಾದ ನಾನು ಮಹಿಳಾ ಸಂಘಟನೆಯನ್ನು ಕಟ್ಟಿಕೊಂಡು ಸದಾಕಾಲ ನಿಮ್ಮ ಪಾದ ಸೇವೆಯನ್ನು ಮಾಡಿದ ನನಗೆ ಇದು ನನ್ನ ಪ್ರಯತ್ನವೇ. ಇದೇ ಹೆಣ್ಣಿನ ಜೀವನ ಎಂಬುವುದೊಂದು ಹೊನ್ನೆಂದು ತಿಳಿದುಕೊಂಡ ತಿಳಿಗೇಡಿ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ನಾಯಕರೆಂಬಂತವರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ನೀನು ಸರಿಯಾದ ಉತ್ತರವನ್ನೇ ಕೊಟ್ಟೆ ಗೊತ್ತಾ? ಹೆಣ್ಣನ್ನು ಚುಡಾಯಿಸಿ ಚೂಡಾಮಣಿ ರತ್ನವನ್ನು ಕೊಡುತ್ತೇನೆ ಎಂದು ಹೇಳಿ ಹೆಣ್ಣು ಕುಲ ಮಣ್ಣು ಮಾಡಲು ನಿಂತರ ಹಂತಕರಿಗೆ ನೀ ಅಂದಿನ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟೆ.
ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತದೆ ಜಗದ ತೊಟ್ಟಿಲು ಎಂದು ಸಮಸ್ತ ಜನಕ್ಕೆ ಸಾರಿ ಹೇಳಿ, ಕಾಮುಕ ಗಂಡಸರಿಗೆ ಬುದ್ಧಿ ಹೇಳಿ, ಈ ಮಣ್ಣಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ನಿನ್ನ ಸತ್ಯದ ಮಾತು ಅಂದು ಆ ಸರ್ಕಾರಕ್ಕೆ ತಟ್ಟಿ ನನಗೆ ಈ ಪ್ರಶಸ್ತಿ ಬಂದಿತ್ತು. ಆದರೆ ಸ್ವಾಮಿ, ನಿಮ್ಮ ಬಾಯಿಂದ ಆದರೆ ಎಂಬ ಅಪಸ್ವರವು ಯಾಕೆ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರಿ ಸಾಕಾಣಿಕೆ ನೋಡಿಕೊಂಡು ಹೊಲದಲ್ಲಿ ನನ್ನೊಂದಿಗೆ ಸಣ್ಣ ಆಗುತ್ತಿರುವ ಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು DC ಸಾಹೇಬಳಾಗಿ ಬರ್ತೀನಿ ಅಂತ ಪಣ ತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಯ ಮಗಳಂತೆ ಕಂಡು ಇಂದಿನವರೆಗೆ ನಡೆದು ಬಂದ ನೀನು ಮುಂದೆ ಹಾಗೆ ಇರ್ತೀನಂತ ನನಗೆ ಮಾತು ಕೊಡು. ಇದುವರೆಗೂ ಹೊಗಳಿದ ನೀವು ನನ್ನ ಮೇಲೆ ಇಷ್ಟೊಂದು ಸಂಶಯವ? ನೋಡಿ, ದಿನ ಬೆಳಗುವ ಆ ಸೂರ್ಯ ಚಂದ್ರನ ಸಾಕ್ಷಿ ಮಾಡಿ ಹೇಳ್ತೀನಿ, ನೀವು ಕಟ್ಟಿದ ಈ ತಾಳಿ ಆಣೆ ಮಾಡಿ ಹೇಳ್ತೀನಿ, ಅವರಿಬ್ಬರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಇದು ನಿಮ್ಮ ಪಾದ ಸಾಕ್ಷಿ. ಬಾ ಲಕ್ಷ್ಮಿ ಬಾ, ಈ ಆನಂದದ ಸಂಭ್ರಮದಲ್ಲಿ ಆನಂದದ ಹಡಗು ಹತ್ತಿ ನಿಮ್ಮನಿಗೂ ತಾರೆಯಾಗಿ ಹಗಲು ನಕ್ಷತ್ರನಲ್ಲಿ ಸೂರ್ಯನ ಬೆಳಕಿನಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಈ ಸಜ್ಜನ ರೈತನ ಕೈ ಹಿಡಿದು ಹಾಡಿ ಸಂಭ್ರಮಿಸುವ. ದೊರೆಗಳ ಮಾತನ್ನ ಮೀರುವುದುಂಟೆ? ನನ್ನ ಮನರಾಗಿಯ ಕಾರಂಜಿಯ Thank you.
ಅಣ್ಣ ಅತ್ತಿಗೆ. ಬಾತಮ್ಮ, ತಂಗಿಯನ್ನು ಕಾಲಿಂದ ಕರೆದುಕೊಂಡು ಈಗ ಬಂದೇನಪ್ಪ. ಹೌದಣ್ಣ, ನಸುಕಿನ 4 ಗಂಟೆಗೆ ಎದ್ದು ಮೇಲಿನ ಹೊಲಕ್ಕೆ ನೀರು ಹಾಯಿಸಿ ಬರುವಾಗ ಕಾಲೇಜ್ಗೆ ಹೋಗಿ ತಂಗಿಯನ್ನು ಕರೆದುಕೊಂಡು ಬರುವುದು ಇಷ್ಟು ವೇಳೆ ಆಯ್ತು ನೋಡೋಣ. ಭಾಗ್ಯ, ನಿನ್ನ ಪರೀಕ್ಷೆ ಏನಾಯ್ತಮ್ಮ? ಅತ್ತಿಗೆ ಫಸ್ಟ್ ಕ್ಲಾಸ್ ಬರೋದರಲ್ಲಿ ಸಂದೇಹವೇ ಇಲ್ಲ. ನನ್ನೆರಡು ಕಣ್ಣುಗಳಂತಿರುವ ಈ ನಿಮ್ಮ ಸುಖ ಸಂತೋಷವೇ ನನ್ನ ಸಂತೋಷ. ಆ ಮಾರುತೇಶ ನಮ್ಮನ್ನು ಯಾವಾಗಲೂ ಹೀಗೆ ಇಟ್ಟಿರಲಿ. ನನಗೂ ಅಷ್ಟೇ ಅಣ್ಣ. ಧರ್ಮರಾಜನಂತಿರುವ ನಿಮ್ಮ ಧರ್ಮ ನೀತಿಯಲ್ಲಿ ಆ ಬಲಭೀಮನಂತೆ ಪರಿಪಾಲಿಸಿ ರಾಮ ಸೀತೆಯಂತಿರುವ ನಿಮ್ಮ ಪಾದಕ್ಕೆ ಆ ರಾಮನ ಭಕ್ತ ಹನುಮನಂತನೇ ಹಣೆ ಇಟ್ಟು ಲಕ್ಷ್ಮಣನಂತೆ ಬೆಂಬಲ ಬಿಟ್ಟು ಆ ಶ್ರೀಮನ ಪಾದ ಹೊತ್ತ ಭರತನಂತೆ ನಾನು ನಿಮ್ಮ ಪಾದನ ಹೊತ್ತು ಈ ಮಣ್ಣಿನ ಋಣ ತೀರಿಸ್ತೇನಣ್ಣ. ನೋಡಪ್ಪ, ಇಂಥ ಭಕ್ತಿಯಿಂದಲೇ ನಿಮ್ಮಣ್ಣನಿಗೆ ಸರ್ಕಾರ ರೈಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿರೋದು. ಹೌದು ಅತ್ತಿಗೆ, ದಾರಿ ಉದ್ದಕ್ಕೂ ಅಣ್ಣನ ಜಯಘೋಷದ ಸುದ್ದಿಯನ್ನು ಕೇಳಿ ನಾನು ಓಡಿ ಬಂದೆ. ಬರುವಾಗ ಚಕ್ರವರ್ತಿ ಚಂದ್ರಕಾಂತ ಅಣ್ಣನ ಸಂತೋಷದ ಸುದ್ದಿ ಕೇಳಿ ತನ್ನ ಕಕ್ಕಸದ ಮಾತುಗಳಿಂದ ಅಣಕಿಸುವುದನ್ನು ನೋಡಿ ನಿಮ್ಮ ಸಂತೋಷಕ್ಕಾಗಿ ಓಡಾಡಿ ಬಂದೆ ಅತ್ತಿಗೆ. ಹೌದು ಸಹೋದರ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿ ಚಂದ್ರೇಗೌಡ ನಮಗೆ ಸೇರಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ನೋಡಪ್ಪ, ನಾವು ಜಮೀನ್ದಾರ ಮನೆತನದವರು ಅಂದ ಮೇಲೆ ನಮ್ಮ ಮೇಲೆ ಅವ್ರದೊಂದು ಕಣ್ಣು ಇದ್ದೇ ಇರುತ್ತೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಅದಕ್ಕಾಗಿ ಸಹೋದರ, ನನ್ನ ಒಂದು ಮಾತು ನಡೆಸಿಕೊಳ್ತೀಯನಪ್ಪ. ಅಣ್ಣ, ಒಂದಕ್ಕೆ ಅಣ್ಣ 1000 ಮಾತಾದ್ರೆ ಕೇಳು, ನಡೆಸಿಕೊಡುತ್ತೇನೆ ಅಣ್ಣ. ಹಿಂದೆ ಜಗದಗ್ನಿ ತಮ್ಮ ಮಗನಾದ ಪರಶುರಾಮ ತಂದೆ ಮಾತನ್ನು ನಡೆಸುವುದಕ್ಕಾಗಿ ಶ್ರೀ ರೇಣುಕಾ ಮಾತೆಯ ತಾಯಿಯ ಶಿರವನ್ನು ಕತ್ತರಿಸಿ ತಂದೆ ಮಾತನ್ನು ನಡೆಸಿಕೊಟ್ಟ. ಅದರಂತೆ ನೀನು ಈ ತಮ್ಮನ ಪ್ರಾಣ ಬೇಕಾದರೆ ಕೇಳು, ಕ್ಷಣದಲ್ಲಿ ನನ್ನ ರೊಳ್ಳವನ್ನು ಕತ್ತರಿಸಿ ಪಾದಕ್ಕೆ ಅರ್ಪಿಸಿಬಿಡ್ತೀನಿ. ಧರ್ಮೋ ರಕ್ಷಿತೋ ರಕ್ಷಿತ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನಿಂದ ಈ ಜಮೀನ್ದಾರನ ಮಾನ ಮರ್ಯಾದೆ ಉಳಿಯಬೇಕಾದರೆ ನೀ ಸತ್ಯಕ್ಕೆ ನಿತ್ಯ ಹೆಗಲು ಕೊಟ್ಟು ಸದಾ ಬಸವಳಿದು ಬಡುಕುತ್ತಿರುವ ಬಡವರನ್ನು ಎತ್ತಿ ಹಿಡಿದು ಕಾಮಿನಿ ಕಾಂಚನದ ಲಂಚ ಕರ್ಮಿಗಳನ್ನು ಸದೆ ಬಳಿದು ಸೂರನಾಗಿ ದರಿದ್ರ ರೌಡಿಗಳಿಗೆ ವೀರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕಣ್ಣು ಹಾಕುವ ಕಾಮುಕರಿಗೆ ಶಿವನ ಉರಿಗಣ್ಣಾಗಿ ಸೇಡಿಗಾಗಿ ಸೊಡ್ಡು ಹೊಡೆದು ಈ ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು. ಇದ್ಯಾವ ಮಾತು ಹೇಳ್ತಾ ಇದ್ದ ನಾಯಿನ ತಮ್ಮನಿಗೆ? ಈಗಲೇ ಬೇಕೆಂದರೆ ಹುಲಿ ಹಾಲನ್ನೇ ತಂದು ಕೊಡ್ತೀನಿ. ಈ ಆಡಿದ ಮಾತನ್ನು ನುಡಿಸೋದಕ್ಕಾಗಿ ಈ ಭೂಮಂಡಲವೇ ಬಾರ್ಗೈತೆ. ಈ ಸೂರ್ಯ ಚಂದ್ರರೇ ಬಂದು ಕತ್ತಲವರ್ಸಲಿ. ಕ್ಷಣದಲ್ಲಿ ಕತ್ತಲ ಪೊರೆಯನ್ನು ಹರಿದು ಆ ಹರಣ ಸಾಕ್ಷಿಯಾಗಿ ನೀ ಹೇಳಿದ ಮಾತನ್ನು ನಡೆಸಿಕೊಡ್ತೇನೆ. ಹಿಂಡು ಕುರಿಗಳ ಹಾಲು ಕುಡಿದು ಸೇಡಿಗಾಗಿ ಸೊಡ್ಡು ಬಾರಿಸಿದ ಈ ನಿನ್ನ ತಮ್ಮ ಪಣ ತಪ್ಪು ನಿಂತಿದ್ದಾನ. ಈಗ ಹೇಳ್ತಿದ್ದಾನ, ಕೇಳು ನಿಮ್ಮ ತಮ್ಮನ ಮಾತುಗಳನ್ನು. ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ನರಹಂತಕರಿಗೆ ನಾನು ನರನಾಗರನಾಗಿ ಹೆಣ್ಣಿಗೆ ಹೆಣ್ಣೆ ಜಗದ ಕಮ್ಮಿ ಅನ್ನುವುದು ಮರೆತು ಮಾತೆರೆ ಕುಂಕುಮ ಮಾತೆರೆ ಮರೆತು ಅವರ ಬಿಸಿ ರಕ್ತವನ್ನು ಕುಡಿಯುವ ನರಹಂತಕರಿಗೆ ನಾನು ಕಾಳಿಂಗ ಸರ್ಪನಾಗಿ ಧರ್ಮದಾರಿಯನ್ನು ತಪ್ಪಿಸಿ ಧರ್ಮದ ಹೆಗಲಲ್ಲಿ ಗೋಕಾಶ ನಗುತ್ತಿರುವ ಆ ನರವ್ಯಾಘ್ರರಿಗೆ ನಾನು ಕಾಳಿಂಗ ಸರ್ಪನಾಗಿ ನಿಮ್ಮ ದಾರಿಯನ್ನು ತಪ್ಪಿಸುತ್ತಿರುವ ಅಂತ ನಾಲೇಕಗಳಿಗೆ ನಾನು ವೀರಭದ್ರನಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರನ್ನ ರುಂಡ ಕಡಿದು ಅವರ ರಕ್ತ ತಂದು ನಿಮ್ಮ ಪಾದಕ್ಕೆ ಅರ್ಪಿಸುತ್ತಿದ್ದರೆ
ನಿನ್ನ ಭದ್ರನೇ ಅಲ್ಲ ಅಂತ ತಿಳ್ಕೊ ಅಣ್ಣ. ಇದು ನಿನ್ನ ಪಾದದ ಹನಿಗೂ ಸತ್ಯ. ನಿನ್ನಂತವನನ್ನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ಅಣ್ಣ, ನಾನು ನಿಮ್ಮ ತಂಗಿಯಾಗಿ ಹುಟ್ಟಿದ್ದು ನನ್ನ ಜನ್ಮ ಪೂರ್ವ ಜನ್ಮದ ಪುಣ್ಯ ಅಲ್ಲ, ಪೂರ್ವ ಜನ್ಮದ ಪುಣ್ಯ. ನೋಡಪ್ಪ ಮೈದುನ, ನೀನು ನನ್ನ ಮೈದುನಲ್ಲ, ನನ್ನ ಹಿರಿಮಗ ಇದ್ದ ಹಾಗೆ. ನೋಡು ತಂಗಿ, ನಮಗೂ ಅಷ್ಟೇ. ನೀನು ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಡಬೇಕೆಂಬುದು ನಮ್ಮದು ಆಸೆ ನೋಡಮ್ಮ. ಬನ್ನಿರಿ, ಒಂದೇ ದಿನ ಇಬ್ಬರದು ಮದುವೆ ಮಾಡುತ್ತೇನೆ. ಈ ಹರ್ಷದ ಹೊನಲು ಬೆಳಕಿನಲ್ಲಿ ಎಲ್ಲರೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹಾಡುತ್ತಾ ಬನ್ನಿರಿ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ಎಂದು ಕೂಡಿ ಬಾಳುವ ಹಾಗಾದ್ರೆ ಬನ್ನಿ, ಎಲ್ಲರೂ ಸೇರಿ ಒಳಗಡೆ ಊಟ ಮಾಡೋಣ. ಹತ್ತು ದಿಕ್ಕಲ್ಲಿ ಯೋಚನೆ ಮಾಡೋ ಸಿಂಗಲ್ ತಲೆ ರಾವಣ. ಸುಕರ ಸುಪ್ಪದ್ಗೆಯಲ್ಲಿ ಹಣದ ಜಾತಕಾರರಿಂದ ಕುಬೇರನಾಗಿ ಜೈಂಕರಿಸಿ ನಾವು ಮೆರೆಯಬೇಕೆಂದರೆ ಹರಳಿದ ಪುಷ್ಪದಂತೆ ನಗವೀರಿ ಈ ಲಕ್ಷ್ಮೀ ನರನಾಗರ ನಗು ಮುಖದಲ್ಲಿ ಸುತ್ತಿಕೊಂಡ್ರಿವಳಲ್ಲ ಭಾಗ್ಯ. ಆಹಾ, ಏನವಳ ಚೆಲುವಿನ ಚಿತ್ರಪಟ. ಯಾವ ಪುಟವನ್ನು ತಿರುವಿ ಹಾಕಿ ನೋಡಿದರೆ ಚಿಟ್ಟೆ ಹಂತಿ ಹಾರಿ ಹಾಕುತ್ತಳಲ್ಲ ಈ ಲಕ್ಷ್ಮೀಕಾಂತನ ಮನವನ್ನು. ಭಾಗ್ಯಶ್ರೀ, ಅಪ್ಪಟ ಸುಂದರಿಯಾಗಿ ನೀ ಎಷ್ಟೇ ತವರಲ್ಲಿ ಅವಿತುಕೊಂಡರೂ ಈ ಲಕ್ಷ್ಮೀಕಾಂತನ ಜಾಗದಲ್ಲಿ ನೀ ಬೆಳಲೇಬೇಕು. ರಂಗನಾಥ್, ಈ ಲಕ್ಷಾಧೀಶ್ವರ ಚದುರಂಗದ ಆಟದ ಮುಂದೆ ನಿನ್ ಯಾವ ಆಟ ನಡೆಯಲಾರದು ನೀ ತಿಳಿದುಕೋ. ನಾನೇ ಜಮೀನ್ದಾರನ
ಜಂಬನ್ನು ಪ್ರಶಸ್ತಿ ಪಡೆದ ಆ ನಿನ್ನ ಕೀರ್ತಿ ಎಂಬ ಹಡಗಿ ನನ್ನ ಮೋಜೆಂಬ ಬಾಂಬ್ ಸ್ಫೋಟ ಮಾಡಿ ಸುರಲೋಕದಿಂದ ಧರೆಗಿಳಿದು ಬಂದ ಸುಕೋಮಲ ಪಾರಿಜಾತ ಪುಷ್ಪ ನಿನ್ನ ತಂಗಿ ಭಾಗ್ಯಸ್ತ್ರೀನ ಆಡಂಬರದ ಅರಗಿನಾಗಿಸಿಕೊಂಡು ಅವಳ ವರಪುರುಷ ನಾನಾಗಿ ಮಣ್ಣಿನ ಮಕ್ಕಳೆಂಬ ನಿಮ್ಮ ಸೊಕ್ಕಿಗೆ ತಕ್ಕ ಸವಾಲು ಹಾಕಿ ಅಕ್ಕರೆ ನಾಡಿನ ಸಕ್ಕರೆ ಸಿಹಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತನೇ ಈ ನಾಟಕದ ನಾಯಕನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ಆ ರಾವನಿಗೆ 10 ತಲೆ 20 ಕಣ್ಣು, ಆದ್ರೆ ದೃಷ್ಟಿ ಮಾತ್ರ ಸೀತೆ ಮೇಲೆ. ಆದ್ರೆ ನನಗೆ 1 ತಲೆ 2 ಕಣ್ಣು, ದೃಷ್ಟಿ ಮಾತ್ರ ಕಂಡ ಹೆಣ್ಣಿನ ಮೇಲೆ. ಜಗತ್ಗೆ ಒಬ್ಬನೇ ಅಧಿಪತಿ ಆಗಿರ್ಬೇಕು ಥಾಮಸ್, ನಾನಾಗಿಲ್ಲ.